ಫ್ರಾನ್ಸಿಗೆ ಬಂದ್ಬಿಟ್ಟು ಈ ಒಂದು 5 ಸ್ಥಳವನ್ನು ನೀವು ಮಿಸ್ ಮಾಡಿ ತಿರ್ಗಾ ಹೋದ್ರೆ ನೀವು ಒಂದು ಟ್ರಾವೆಲರ್ ಅಂತ ಯಾರ ಹತ್ರ ಕೂಡ ನೀವು ಹೇಳಬಾರ್ದು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದಂತಹ ಸ್ಥಳಗಳು ಈ ಒಂದು 5 ಡೆಸ್ಟಿನೇಷನ್ ಪ್ಯಾರಿಸ್ ಅಲ್ಲಿರೋದು. ಒಂದು ಸ್ಥಳ ಮಾತ್ರ ಪ್ಯಾರಿಸ್ ಇಂದ ಒಂದು ಸ್ವಲ್ಪ ದೂರದಲ್ಲಿ. ನಮಸ್ಕಾರ ಎಲ್ರಿಗೂ, ಹೊಸ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನಿವತ್ತಿರೋದು ಪ್ಯಾರಿಸ್ನಿಂದ ಆಲ್ಮೋಸ್ಟ್ 250 ಕಿಲೋಮೀಟರ್ ದೂರ ಇದ್ದೀನಿ. ಬೆಲ್ಜಿಯಂ ಕಡೆಗೆ ಹೋಗ್ತಾ ಇದ್ದೀನಿ. ಬಟ್ ನಿನ್ನೆ ನಾನು ಎಫೆಲ್ ಟವರು ಅಲ್ಲಿ ಒಂದು ಇಂಡಿಯಾ ಗೇಟ್ ತರ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗಿದ್ದೆ. ಇವತ್ತು ಬಂದ್ಬಿಟ್ಟು ನಾವು ಎಟ್ರಿಟಾಡಮ್ ಅಂತ ಒಂದು ಅದ್ಭುತವಾದಂಥ ಒಂದು ಸ್ಥಳ ಇದೆ, ಅಲ್ಲಿ ಹೋಗಿದ್ವಿ. ಸೊ 5 ಪ್ಲೇಸಿಗೆ ಹೋಗಿ 2 ದಿವಸದಲ್ಲಿ 5 ಸ್ಥಳಕ್ಕೆ ಹೋಗಿದ್ದೀವಿ. ಸೊ 5 ಸ್ಥಳದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ, ಅಲ್ಲಿನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಯಾಕೆ ಅಂದ್ರೆ ನೀವೆಲ್ಲಾದ್ರೂ ಪ್ಯಾರಿಸ್ಗೆ ಇಲ್ಲ ಫ್ರಾನ್ಸ್ಗೆ ಬರೋದಾದ್ರೆ ಈ ಒಂದು 5 ಸ್ಥಳವನ್ನು 100% ಆಗಿ ಹೋಗ್ಲೇಬೇಕು, ಮಿಸ್ಸೇ ಮಾಡಬಾರ್ದು. ಆ 5 ಸ್ಥಳದಲ್ಲಿ 4 ಸ್ಥಳ ಪ್ಯಾರಿಸ್ ಹತ್ರನೇ ಇರೋದು, ಪ್ಯಾರಿಸ್ನ ವಟಾರದಲ್ಲೇ ಇರೋದು. ಇನ್ನೊಂದು ಸ್ಥಳ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ದೂರದಲ್ಲಿ ಇರೋದು. ಅಲ್ಲಿಗೆ ನೀವು ಏನಾದರೂ ಟ್ಯಾಕ್ಸಿನ, ಎಲ್ಲಾದ್ರೂ ಬಸ್ಸಾ, ಎಲ್ಲಾದ್ರೂ ಟ್ರೈನ ಏನ್ ತಗೊಂಡು ಹೋದ್ರೂ ಪರವಾಗಿಲ್ಲ, ನೀವು ಅಲ್ಲಿ ಹೋಗ್ಲೇಬೇಕಾದಂತಹ ಒಂದು ಸ್ಥಳ ಅದು. ಇವತ್ತು ನಾವು ಅಲ್ಲೆಲ್ಲ ಹೋಗಿ ತಿರ್ಗಾ ಇಲ್ಲಿ ಬಂದು ಇದು ಬೆಲ್ಜಿಯಂ ಹೋಗುವ ರೂಟಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಸೊ ಇವಾಗ ವಿಡಿಯೋ ಯಾಕೆ ಮಾಡೋದು ಅಂದ್ರೆ ನಿನ್ನೆ ಫುಲ್ ಆಗಿ ಮಳೆ ಬರ್ತಾ ಇತ್ತು. ಅಲ್ಲಿ ಯಾವುದೇ ಒಂದು ವಿಡಿಯೋ ಮಾಡೋಕೆ ನಂಗೆ ಮೊಬೈಲ್ ಹಿಡ್ಕೊಂಡು ಹೋಗೋಕ್ಕಾಗಿಲ್ಲ, ಕ್ಯಾಮರಾ ಹಿಡ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನನಗೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ನಾನು ಅನ್ಕೊಂಡೆ ಓಕೆ, ಈ ಒಂದು 5 ಸ್ಥಳವನ್ನು ನಿಮ್ಗೆ ತೋರಿಸಲೇಬೇಕು. ಯಾಕಂದ್ರೆ ನೀವೆಲ್ಲಾದ್ರೂ ಯಾವಾಗಾದ್ರೂ ಪ್ಯಾರಿಸ್ಗೆಲ್ಲ ಫ್ರಾನ್ಸಿಗೆ ಬರೋದಾದ್ರೆ ಈ ಒಂದು ಸ್ಥಳಕ್ಕೆ ಮಸ್ಟ್ ಆಗಿ ಭೇಟಿ ಕೊಡಲೇಬೇಕು. ನಿಮಗೆ ಮೇನ್ ಆಗಿ ಇಲ್ಲಿ ಬಂದ್ರೆ ಒಳ್ಳೆ ಒಂದು ಏನು ಹೇಳ್ತಾರೆ, ಈಸಿಯಾಗಿ ನಿಮಗೆ ಕಮ್ಯೂಟ್ ಮಾಡಲಿಕ್ಕೆ ರೆಂಟೆ ಕಾರ್ ತಗೊಳ್ಳಿ. ಫ್ರಾನ್ಸಿಂದ ಏರ್ಪೋರ್ಟಿಂದ ರೆಂಟೆ ಕಾರ್ ತಗೊಳ್ಳಿ, ಏರ್ಪೋರ್ಟಿಗೆ ಹೋಗ್ಬೋದು. ಒಂದು ದಿವಸಕ್ಕೆ 36 ಯೂರೋ ಕೊಟ್ಟರೆ ನಿಮಗೆ ರೆಂಟೆ ಕಾರ್ ಸಿಗುತ್ತೆ ಫ್ರಾನ್ಸಲ್ಲಿ. 36 ಅದಕ್ಕಿಂತ ಮೇಲ್ ದೊಡ್ಡ ಅಮೌಂಟಲ್ಲಿ ಇದೆ. ಬಟ್ ನಾರ್ಮಲ್ ಕಾರಿಗೆ ಆ ಥರ ಸಣ್ಣ ಗಾಡಿಗಳು ನಿಮಗೆ ಒಂದು ಫ್ಯಾಮಿಲಿಗೆ ಬೇಕಾಗುವಂತಹ ಗಾಡಿಗಳೆಲ್ಲ ನಿಮಗೆ ಏರ್ಪೋರ್ಟಲ್ಲಿ ಸಿಗುತ್ತೆ. ಅದು 35, 36 ಇಲ್ಲ 40 ಯೂರೋ ಒಳಗಡೆ ಇರುತ್ತೆ. 4,000 ರೂಪಾಯಿ, ಅದು 4,000 ರೂಪಾಯಿ ಒಳಗಡೆ ನಿಮಗೆ ಒಂದು ದಿವಸಕ್ಕೆ ಪರ್ ಡೇಗೆ ಅಂತ ನಿಮಗೆ ಗಾಡಿ ಸಿಗುತ್ತೆ. ಇವತ್ತು ನಾನಿರೋದು ಈ ಒಂದು ಪಾರ್ಕಲ್ಲಿ ಡಿನ್ನರ್ ಮಾಡ್ತಾ ಇದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. ಇವಾಗ ನೋಡಿ ಕತ್ಲೆ ಹೇಗಿದೆ ಅಂತ. ರಾತ್ರಿ ಆಗಿಲ್ಲ, ಆಗ್ಬೇಕಷ್ಟೇ. ಪ್ಯಾರಿಸಿಗೆ ನಾನು ಲಾಸ್ಟ್ ಇಯರ್ ಕೂಡ ಬಂದಿದ್ದೆ ಇದೇ ರೀತಿಯಲ್ಲಿ. ಬಟ್ ಅವಾಗ ಬಂದಿರೋದು ವಿಂಟರ್ ಸೀಸನ್ ಅಲ್ಲಿ, ಮರಗಳ ಎಲೆಗಳು ಏನು ಇರಲಿಲ್ಲ, ಹಾಗೆ ಸ್ವಲ್ಪ ಒಣಗಿ ಇತ್ತು ಆ ಟೈಮಲ್ಲಿ ಬಂದಾಗ. ಸೊ ಇವಾಗ ನಾನು ಬಂದಿರೋದು ಗ್ರೀನ್, ಅದು ಸಮ್ಮರ್ ಸೀಸನ್ ಅಲ್ಲಿ. ಸೊ ಎಲ್ಲಾ ಮರಗಳು ಹಸಿರಾಗಿ ಕಾಣುತ್ತೆ. ಸೊ ನಿಮಗೆ ಬರಬೇಕಿದ್ರೆ ಈ ಒಂದು ಸೀಸನ್ ಅಲ್ಲಿ ಬಂದ್ರೆ ಎಲ್ಲಾ ಮರಗಳು ಹಸಿರುತ್ತೆ, ಇಲ್ಲಾಂದ್ರೆ ಎಲ್ಲ ಎಲುಬು ಮಾತ್ರ ಕಾಣಿಸುತ್ತೆ. ನನ್ನ ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅದರಲ್ಲಿ ಕಾಣ್ಬೋದು. ಪ್ಯಾರಿಸ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿದೆ, ಅದರಲ್ಲಿ ಕಾಣ್ಬೋದು. ಸೊ ಪ್ಯಾರಿಸ್ ಬಂದ ತಕ್ಷಣ ನಾನು ಹೋಗಿದ್ದು ಅಲ್ಲೊಂದು ಫೆರಿ ಇದೆ. ನಮಗೆ ಆಲ್ಮೋಸ್ಟ್ 1 ಅವರ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಒಂದು ಫೆರಿ ಇದೆ ಅಲ್ಲಿ. ಅದೇ ನಾನು ಹೋದ ಫಸ್ಟ್ ಪಾಯಿಂಟ್. ಕ್ರೂಸ್ ಟೂರ್ ಅಂತ ನೋಡ್ಬೋದು ನೀವು. ಆನ್ಲೈನಲ್ಲಿ ಕ್ರೂಸ್ ಟೂರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. 1 ಅವರಿಗೆ ಅವರು ಚಾರ್ಜ್ ಮಾಡೋದು 17 ಯೂರೋ. ತುಂಬ ವರ್ತು. ಯಾಕೆಂದರೆ ಅವರು ಕಂಪ್ಲೀಟ್ ಆಗಿ ಆ ಪ್ಯಾರಿಸ್ ಎಫೆಲ್ ಟವರ್ನ ಸುತ್ತಮುತ್ತಲಿರುವ ಎಲ್ಲ ಸ್ಥಳಗಳನ್ನು, ಎಫೆಲ್ ಟವರ್ ಆಗಲಿ, ಅದರ ಜೊತೆಗಿರುವ ಲೂರೆ ಮ್ಯೂಸಿಯಂ ಆಗಲಿ, ಇಲ್ಲ ದೊಡ್ಡ ಹಳೆ ಏನ್ಷಿಯಂಟ್ ಕಟ್ಟಡಗಳಿದೆ ಅದನ್ನಾಗಲಿ ಎಲ್ಲವನ್ನು ಆ ಒಂದು ಕೆನಾಲ್ ಥ್ರೂ ಆಗಿ ಆ ಒಂದು ಬೋಟಲ್ಲಿ ಅವರು ತೋರಿಸ್ತಾರೆ. ಎಲ್ಲ ಗಂಟೆಗಳಲ್ಲೂ ಬೋಟ್ ಇರುತ್ತೆ. ಸೊ ಪರ್ ಅವರಿಗೆ 17 ಯೂರೋ ಅಡಲ್ಟ್ಸಿಗೆ ಚಾರ್ಜ್ ಮಾಡ್ತಾರೆ. 7 ಯೂರೋಸ್ ಬಂದ್ಬಿಟ್ಟು ಮಕ್ಕಳಿಗೆ ಚಾರ್ಜ್ ಮಾಡ್ತಾರೆ. ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಬರೀ 2,000 ರೂಪಾಯಿ ಮಾತ್ರ ಅಲ್ಲಿ ಚಾರ್ಜ್ ಆಗೋದು. 17 ಯೂರೋ ಅಂದ್ರೆ ಆಲ್ಮೋಸ್ಟ್ 1,500 ಚಾರ್ಜ್ ಆಗುತ್ತೆ. ಅದು ನಿಮ್ಗೆ ಲಾಭನೇ, ಯಾಕೆಂದ್ರೆ ಅದೇ ಒಂದು ಖರ್ಚು ಮಾತ್ರ ಅಲ್ಲಿರೋದು. ಇಲ್ಲ ನೀವು ಲಕ್ಸುರಿಗೆ ಹೋದ್ರೆ ಅದು ಬೇರೆ ಖರ್ಚಾಗುತ್ತೆ. ನಾರ್ಮಲ್ ಆಗಿ ನಿಮ್ಗೆ ಚೆನ್ನಾಗಿ ನೋಡ್ಬೇಕಿದ್ರೆ ನಮ್ಗೆ ಅದ್ರಲ್ಲಿ ರೂಫಲ್ಲಿ ಕೂಡ ನಿಲ್ಬೋದು, ಒಳಗಡೆ ಕೂಡ ನಿಲ್ಬೋದು. ನಿನ್ನೆ ಮಾತ್ರ ಫುಲ್ ಆಗಿ ಮಳೆ ಬರ್ತಾ ಇತ್ತು. ಸೊ ನಮಗೆ ಮೋಸ್ಟ್ಲಿ ಒಳಗಡೆನೇ ನಿಲ್ಬೇಕಾಯ್ತು. ಬಟ್ ನಮ್ದೊಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಅದನ್ನ ಕಂಪ್ಲೀಟ್ ಆಗಿ ಒಳಗಡೆ ಮತ್ತು ಹೊರಗಡೆ ನಿಂತು ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಒನ್ಸ್ ಇನ್ ಅ ಲೈಫ್ ಟೈಮ್ ಬರೋದು, ಯಾವತ್ತೂ ಬರೋಕ್ಕಾಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಸೊ ನಾವಂತೂ ಮಳೆ ಇದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಟೂರ್ ಹೋಗಿದ್ವಿ. ಸೊ ಅಲ್ಲಿ ಬೇಕಿದ್ರೆ ನಮಗೆ ಫುಡ್ಡು ಸಿಗುತ್ತೆ, ನಾವು ಫುಡ್ಡು ತಗೊಂಡು ಹೋಗ್ಬೋದು. 1 ಅವರ್ ಇರೋದು. ಸೊ ಫುಡ್ ತಿನ್ಲಿಕ್ಕೆಲ್ಲ ಅಷ್ಟು ಟೈಮ್ ಇರಲ್ಲ. ಬಟ್ ನಿಮಗೆ ಸ್ನ್ಯಾಕ್ಸ್ ಏನಾದರೂ ಬೇಕಿದ್ರೆ ಅಲ್ಲಿ ಡ್ಯೂಟಿ ಫ್ರೀ ಥರ ಶಾಪ್ಸ್ ಇರುತ್ತೆ, ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ನಮಗೆ ಏನಾದರೂ ಪರ್ಚೇಸ್ ಮಾಡಿ ಅದರೊಳಗಡೆ ಕೂತ್ಕೊಳ್ಬೋದು. ತುಂಬ ಜನ ಇರಲ್ಲ, ಅಷ್ಟೊಂದು ಕ್ರೌಡ್ ಇರಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಇಂತಹ ಕ್ರೂಸ್ಗಳಿರುತ್ತೆ. ಯಾವುದು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಚೂಸ್ ಮಾಡ್ಬೋದು. ಆಲ್ಮೋಸ್ಟ್ 12 ಗಂಟೆ ರಾತ್ರಿವರೆಗೆ ಇರುತ್ತೆ. ನಿಮಗೆ ಎಫೆಲ್ ಟವರಿನ ಲೈಟ್ ಶೋವಿನ ಟೈಮಲ್ಲೂ ಕೂಡ ಆ ಒಂದು ಕಡೆಗೆ ನಿಮಗೆ ಹೋಗ್ಬೋದು. ಸೆಕೆಂಡ್ರಿ ಸ್ಥಳ ಏನಂದ್ರೆ, ಒಬ್ವಿಯಸ್ಲಿ ನೀವು ಪ್ಯಾರಿಸ್ಗೆ ಅಂತ ಬರೋದು ಎಫೆಲ್ ಟವರ್ ನೋಡೋಕ್ಕೇನೆ. ಅದಾಗಿರುತ್ತೆ ಮೇನ್ ಆಗಿರುವಂಥ ಅಟ್ರಾಕ್ಷನ್ ಪ್ಯಾರಿಸ್ ಅಲ್ಲಿ. ಎಲ್ಲ ಹನಿಮೂನ್ ಕಪಲ್ಸಿಗೆ ಡ್ರೀಮ್ ಡೆಸ್ಟಿನೇಷನ್ ಆಗಿರುತ್ತೆ ಪ್ಯಾರಿಸ್ ಎಫೆಲ್ ಟವರ್ ಅಂದ್ರೆ. ಅದೊಂದು ಮೇನ್ ಆಗಿರುವಂತಹ ಸ್ಪಾಟ್. ಅದು ನಿಮಗೆ
ಈವ್ನಿಂಗ್ ಹೋದರೆ ಆಲ್ಮೋಸ್ಟ್ ಸಮ್ಮರ್ ಸೀಸನ್ ಅಂದರೆ 10-11 ಗಂಟೆ ಆಗುತ್ತೆ ರಾತ್ರಿ ಕತ್ತಲಾಗೋಕ್ಕೆ. ಸೊ ನೀವು ಆಲ್ಮೋಸ್ಟ್ 10 o'clock ಹೋಗಿಬಿಟ್ರೆ ನೀವು 11 ಗಂಟೆವರೆಗೆ ಇರ್ಬೋದು. ಸೊ ಡೇ ಲೈಟು ನಿಮಗೆ ಸಿಗುತ್ತೆ, ಆಮೇಲೆ ನೈಟ್ ವ್ಯೂ ಕೂಡ ನಿಮಗೆ ಸಿಗುತ್ತೆ. ನೈಟ್ ವ್ಯೂವಲ್ಲಿ 2 ಸ್ಪೆಷಲ್ ಇದೆ. ಒಂದು ರೆಗ್ಯುಲರ್ ಆಗಿ ಬರುವಂತಹ ಲೈಟ್ಗಳಿರುತ್ತೆ ಅದರಲ್ಲಿ, ಸೊ ಅದನ್ನು ನಿಮ್ಗೆ ಎಂಜಾಯ್ ಮಾಡ್ಬೋದು. ಸೆಕೆಂಡ್ಲಿ ಎಲ್ಲ ಒಂದೊಂದು ಗಂಟೆಗೆ ಕೂಡ ಅಲ್ಲಿ ಲೇಸರ್ ಶೋ ಇರುತ್ತೆ, ಸ್ಪಾರ್ಕ್ಲಿಂಗ್ ಲೈಟ್ ಇರುತ್ತೆ. ಅದು ಇವಾಗ 10 ಗಂಟೆಗೆ ಒಂದು 5 ನಿಮಿಷ ಇರುತ್ತೆ, 11 ಗಂಟೆಗೆ 5 ನಿಮಿಷ ಇರುತ್ತೆ, 11 ಗಂಟೆಯಿಂದ 11:05 ಸೊ ಎಲ್ಲ ಒಂದೊಂದು ಗಂಟೆಗಳಲ್ಲೂ ಸ್ಪಾರ್ಕ್ಲಿಂಗ್ ಲೈಟ್ ಇರುತ್ತೆ ಇದೇ ರೀತಿಯಲ್ಲಿ. ಇನ್ನು ಅಂದರೆ 1 ಗಂಟೆಗೆ ಅದು ಲಾಸ್ಟ್ ಆಗುತ್ತೆ. 1 ಗಂಟೆಗೆ ಲೇಸರ್ ಶೋ ಕೂಡ ಮಾಡ್ತಾರೆ. ಟವರ್ ಮೇಲ್ಗಡೆಯಿಂದ ಕೆಳಗಡೆಗೆ ಕಂಪ್ಲೀಟಾಗಿ ಲೇಸರ್ ಶೋ ಕೊಡ್ತಾರೆ ಅವರು. ಇದೊಂದು ಮೇನ್ ಆಗಿರುವಂಥ ಹೈಲೈಟು. 1 o'clockಗೆ ಲೈಟ್ಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಆಮೇಲೆ ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾತ್ರ ಹೋಗೋಕ್ಕಾಗುತ್ತೆ. ಸದ್ಯಕ್ಕೆ ನಾವು ಇವಾಗ ಹೋಗಿದ್ದ ಟೈಮಲ್ಲಿ ಒಲಿಂಪಿಕ್ಕಿಗೋಸ್ಕರ ರೆಡಿ ಆಗ್ತಾ ಇದ್ದು ಆ ಒಂದು ಏರಿಯಾ, ಯಾಕೆಂದರೆ ನೆಕ್ಸ್ಟ್ ಒಲಿಂಪಿಕ್ ಬರೋದು ಪ್ಯಾರಿಸಲ್ಲಿ. ಸೊ ಆ ಒಂದು ಕಂಪ್ಲೀಟ್ ಏರಿಯಾ ರಿನೋವೇಷನ್ ಆಗ್ತಾ ಇತ್ತು. ಸೊ ನಮಗೆ ಗಾಡಿ ತಗೊಂಡು ಹೋಗಿ ನಮಗೆ ಫೋಟೋಸ್ ಏನು ತಗೊಳಕ್ಕಾಗಿಲ್ಲ. ಬಟ್ ಸಮ್ಮರಲ್ಲಿ ಸನ್ಲೈಟ್ ಇರುವಂಥ ದಿವಸದಲ್ಲಿ ನೀವು ಬಂದರೆ ಸಖತ್ತಾಗಿ ನಿಮಗೆ ವೀಡಿಯೋ ನೋಡ್ಬೋದು, ಸಖತ್ತಾಗಿ ನಿಮಗೆ ವೀಡಿಯೋ ಶೂಟ್ ಮಾಡ್ಬೋದು. ಇಲ್ಲ ನಿಮಗೆ ಹನಿಮೂನ್ ಶೂಟಿಂಗ್ ಏನಾದರೂ, ವೆಡ್ಡಿಂಗ್ ಶೂಟಿಂಗ್ ಏನು ಬೇಕಿದ್ರೂ ನಮಗೆ ಅಲ್ಲಿ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಎಕ್ಸ್ಟ್ರಾ ಬಜೆಟ್ ಇದ್ದರೆ ಅಲ್ಲಿ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ, ಅವರು ಕೂಡ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಿಮ್ಗೆ ಏನಾದರೂ ಶೂಟಿಂಗ್ ಏನಾದರೂ ಬೇಕಿದ್ದರೆ ಅದು ಮಾಡ್ತಾರೆ. ಆಮೇಲೆ ಸೈಡಲ್ಲಿ ಸಣ್ಣ ಸಣ್ಣ ಅಂಗಡಿಗಳಿರುತ್ತೆ, ಅಲ್ಲೂ ಕೂಡ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಅದು ಕೂಡ ಮಾಡ್ಬೋದು. ಎಲ್ರಿಗಿರುವಂಥ ಒಂದು ಡ್ರೀಮ್ ಡೆಸ್ಟಿನೇಷನ್ ಪ್ಯಾರಿಸ್ನ ಎಫೆಲ್ ಟವರ್. ಸೊ ಮಸ್ಟ್ ವಿಸಿಟ್ ಅಂದರೆ ಈ ಒಂದು ಟೈಮಲ್ಲಿ ಜೂನ್-ಜುಲೈಯಲ್ಲಿ ನಿಮ್ಗೆ ಅಲ್ಲಿ ಬರ್ಬೋದು. ಈ ಥರ ಒಂದು ವ್ಯೂ ಇರುತ್ತೆ ಈ ಸಮಯದಲ್ಲಿ ಬಂದರೆ. ಮೂರನೇದು ಲೂರೆ ಮ್ಯೂಸಿಯಂ ಅಂತ. ಲೂರೆ ಮ್ಯೂಸಿಯಂ ನಾನು ಹೋಗಿಲ್ಲ, ಯಾಕೆಂದರೆ ಕಂಪ್ಲೀಟಾಗಿ ನೀರು ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು. ಸೊ ಫುಲ್ಲಾಗಿ ಎಲ್ಲ ಕಡೆ ನೀರಿತ್ತು, ನಂಗೆ ಗಾಡಿ ಬಿಟ್ಕೊಂಡು ಹೋಗೋಕ್ಕಾಗಿಲ್ಲ. ಆಮೇಲೆ ಸಣ್ಣ ಸಣ್ಣ ಮಗು ಇದೆ, ಸೊ ಆ ರೀತಿಯಲ್ಲಿ ನನಗೆ ಕ್ಯಾನ್ಸಲ್ ಮಾಡಿದೆ. ಲೂರೆ ಮ್ಯೂಸಿಯಂ ಅಂದರೆ ಆ ಮ್ಯೂಸಿಯಂ ಒಳಗಡೆ ನಮಗೆ ಹೋಗಿ ಇನ್ನಿನ ಏನ್ಷಂಟಿನ ಎಲ್ಲ ಒಂದು ಮ್ಯೂಸಿಯಮಲ್ಲಿ ಏನೇನು ಇರುತ್ತಲ್ವ ಅದೆಲ್ಲ ಅದರ ಒಳಗಡೆ ಇದೆ. ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ನನಗೆ ಮೇಯ್ನ್ಲಿ ಮ್ಯೂಸಿಯಂ ಅಂದರೆ ತುಂಬಾ ಇಷ್ಟ ಇಲ್ಲ. ಸೊ ನಾನು ಎಲ್ಲೂ ಕೂಡ ನಾನು ಯಾವುದೇ ಫೋಟೋ ವೀಡಿಯೋ ಆಗಲಿ ನಾನು ಯಾವ ಮ್ಯೂಸಿಯಂ ಕೂಡ ಹೋಗಿರಲ್ಲ. ಸೊ ಅದೊಂದು ನನಗೆ ಇಂಟ್ರೆಸ್ಟ್ ಇಲ್ಲದ ಒಂದು ವಿಷಯ ಆದ ಕಾರಣ ನಾನು ಅಲ್ಲಿಗೆ ಹೋಗಿಲ್ಲ. ಇನ್ನು 4ನೇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿರುವಂತಹ ಇಂಡಿಯಾ ಗೇಟ್ ಇದೆ, ಡೆಲ್ಲಿಯಲ್ಲಿರುವಂಥ ಇಂಡಿಯಾ ಗೇಟ್, ಅದೇ ರೀತಿಯಲ್ಲಿ ಆದಂತಹ ಒಂದು ಕಟ್ಟಡ ಇಲ್ಲಿ ಪ್ಯಾರಿಸ್ನಲ್ಲೂ ಕೂಡ ಇದೆ. ಪ್ಯಾರಿಸಲ್ಲಿರುವಂತಹ ಈ ಕಟ್ಟಡದ ಹೆಸರು ಆರ್ಕ್ ದೆ ಟ್ರಾಂಫೆ ಅಂತ. ಇಲ್ಲಿ ಬಂದರೆ ನಮಗೆ ಅದೇ ರೀತಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದನ್ನು ಇದಕ್ಕೆ ಹೋಲಿಸೋದಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟು, ಇದು ಕಂಪ್ಲೀಟ್ಲಿ ಬೇರೆನೆ. ಬಟ್ ನೋಡೋಕ್ಕೆ, ದೂರದಿಂದ ನೋಡೋಕ್ಕೆ ಒಂದು ನಾವು ಅದನ್ನು ಮನಸ್ಸಲ್ಲಿಟ್ಟು ನೋಡಿದರೆ ಸೇಮ್ ಆಗಿ ಕಾಣುತ್ತೆ, ಆ ಇಂಡಿಯಾ ಗೇಟ್ ಥರನೇ ಇದೆ ಅಂತ. ಸೊ ಇಲ್ಲಿ ಬಂದುಬಿಟ್ರೆ ನಾವು ಎಲ್ಲಾದರೂ ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ನಾವಲ್ಲಿ ಫೋಟೋ ತೆಗಿಯೋಕೆ ಹೋಗಬೇಕು. ನನ್ನ ಕಾರ್ನಿಟ್ಟು ಫೋಟೋ ತೆಗಿಯೋಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಅಲ್ಲಿ ಪೊಲೀಸರು ಬಂದು ನನ್ನನ್ನು ಆಚೆ ಕಳಿಸಿದ್ರು ಇಲ್ಲಿ ಇರಬಾರ್ದು ಅಂತ ಹೇಳಿ. ಯಾಕಂದರೆ ಮಳೆ ಬೇರೆ ಬರ್ತಿತ್ತು, ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು. ಸೊ ಅವರು ಪ್ರೀತಿಯಿಂದಾನೇ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಸರಿನೇ, ಬಟ್ ಇವಾಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅದಕ್ಕೆ ಹೋಗಿ ಅಂದರು. ಸೊ ಅಲ್ಲಿಂದ ಹೋಗಬೇಕಾಗಿ ಬಂತು. ಬಟ್ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ನಮಗೆ ಇಲ್ಲಿ ಬಂದು ಫೋಟೋಸ್ ವೀಡಿಯೋಸ್ ತೆಗಿಯೋಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಮಳೆ ಬರ್ತಾ ಇತ್ತು, ನನಗೆ ನಡ್ಕೊಂಡು ಬರೋಕ್ಕೆ ಆಗಲ್ಲ ಅಂತ ಸಿಚುವೇಶನಲ್ಲಿ ಇದ್ದೆ. ಸೊ ಅದಕ್ಕೋಸ್ಕರ ಅದನ್ನು ನಾನು ಸ್ಕಿಪ್ ಮಾಡಿದೆ. ಇನ್ನು 5ನೇದು ಮೋಸ್ಟ್ ಇಂಪಾರ್ಟೆಂಟು, ತುಂಬ ಎಕ್ಸೈಟ್ಮೆಂಟ್ ಆಗಿರುವಂತಹ ಒಂದು ಸ್ಥಳ. ನಾನು ಯಾವಾಗ ಪ್ಯಾರಿಸಿಗೆ ಬಂದರೂ ಇಲ್ಲ ಫ್ರಾನ್ಸಿಗೆ ಬಂದರೂ ಈ ಒಂದು ಸ್ಥಳಕ್ಕೆ ಬರೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ಆ ಸ್ಥಳ ಬಂದು ಎಟ್ರಿಟ್ಯಾಟ್ ಅಂತ ಹೇಳಿಬಿಟ್ಟು ನಾನು ಇವತ್ತು ಅದನ್ನು ಕವರ್ ಮಾಡ್ಕೊಂಡು ಬಂದೆ. ಅಲ್ಲಿ ಈ ಒಂದು ವ್ಯೂ ಆಗಿರುತ್ತೆ, ತುಂಬಾ ಸೂಪರ್. ಅಲ್ಲಿ ಹೋದರೆ ನಾವು ಆಚೆ ಕಡೆ ಬರೋಕ್ಕೇ ಮನಸ್ಸು ಬರಲ್ಲ. ಹೈಕಿಂಗ್ ಇದೆ, ಆಲ್ಮೋಸ್ಟ್ 1/2 hour to 45 minutes ನಾವು ಹೈಕ್ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಸಖತ್ತಾಗಿರುವಂತಹ ವ್ಯೂ, ಫೋಟೋಶೂಟಿಗೆ ಹೇಳಿದಂತಹ ಒಂದು ಸ್ಥಳ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಇದಿರೋದು ಎಕ್ಸಾಕ್ಟ್ಲಿ ಪ್ಯಾರಿಸ್ನಲ್ಲ. ಪ್ಯಾರಿಸ್ನಿಂದ ಆಲ್ಮೋಸ್ಟ್ 210 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ 3 hours ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಬಟ್ ಈ ಒಂದು 3 hours ಡ್ರೈವ್ ಮಾಡೋದು ಕೂಡ ಬರುತ್ತೆ, ಯಾಕೆಂದರೆ ನಾವು ಹೋಗ್ತಾ ಇರೋದು ಹಳ್ಳಿ ಥ್ರೂ ಆಗಿ ಹೋಗಬೇಕು. ಹಳ್ಳಿಯಲ್ಲಿರುವಂಥ ಎಲ್ಲ ವ್ಯೂಸು ನಿಮಗೆ ಚೆನ್ನಾಗಿ ನೋಡ್ಬೋದು. ಅದರಲ್ಲಿ ಮೇನ್ ಹೈಲೈಟ್ ಅಂದರೆ ಈ ಫ್ರಾನ್ಸಲ್ಲಿ ಹೈಯೆಸ್ಟ್ ಸ್ಥಳದಲ್ಲಿರುವಂಥದ್ದು ಕೃಷಿ ಭೂಮಿ. ಸೊ ಈ ಕೃಷಿ ಭೂಮಿ ಎಲ್ಲ ನಮಗೆ ನೋಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೇನೆ ನಾವೆಲ್ಲಾದ್ರೂ ನಂತರ ಫುಡ್ ಮಾಡ್ಕೊಂಡು ಹೋಗೋರಂದರೆ ಫುಡ್ ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆಯೇ ಸಿಗುತ್ತೆ. ಮೋಸ್ಟ್ಲಿ ನಮಗೆ ಈ ಒಂದು ಇಷ್ಟೊಂದು ಲಾಂಗ್ ಜರ್ನಿ ಬರುವಾಗ ನಂತರ ಬರೋದಾದರೆ ಡೆಫಿನೆಟ್ಲಿ ಫುಡ್ಡಿಂಗ್ ಎಲ್ಲ ಜೊತೆಗೇ ಮಾಡ್ತಾ ಇರ್ತಾರೆ. ಸೊ ಅಂಥ ಜನರಿಗೆ ನಾವೊಂದು ಕಾರಲ್ಲಿ ಹೋಗೋದಾದರೆ ಡೆಫಿನೆಟ್ಲಿ ನಾವು ಹಳ್ಳಿ ಥ್ರೂ ಆಗಿ ಹೋಗಬೇಕು. ಹೈವೇಲಿ ಹೋದರೆ 2 ಇದಿದೆ. ಅದರಲ್ಲಿ ಒಂದು ನಾವು ಟೋಲ್ ಕಟ್ಟಬೇಕಾಗುತ್ತೆ, ಇನ್ನೊಂದು ಅಂದರೆ ನಮಗೆ ಏನು ಕಾಣಿಸಲ್ಲ, ಡೈರೆಕ್ಟಾಗಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಹೋಗ್ತೀವಿ ಹೊರತು ನಮಗೇನಲ್ಲೂ ಕಾಣಿಸಲ್ಲ. ಸೊ ಹೇಳಕ್ಕೆ ಬಂದಿರೋದು ಎಟ್ರಿಟ್ಯಾಟ್ ಅಂದರೆ ಇಂತಹ ಒಂದು ಕಡಲ್ ತೀರ, ಒಂದು ಬೀಚ್ ಥರ ಇದೆ. ಬಟ್ ಇಲ್ಲಿನ ಮೇನ್ ಹೈಲೈಟು ಈ ಒಂದು ವ್ಯೂವೇ. ಇಲ್ಲಿ ತುಂಬ ಜನ ಬಂದು ಫೋಟೋಸ್ ತೆಗೆಯೋದು, ಈ ಥರ ಡ್ರೋನ್ ಶೂಟ್ ಎಲ್ಲ ಸಾಕತ್ತಾಗಿ ಬರುತ್ತೆ. ಇಲ್ಲಿ ಇನ್ನೂ ಒಂದು ಹೈಲೈಟ್ ಏನಂದರೆ ಇಲ್ಲಿರುವಂತಹ ಬೀಚ್ ಇದೆಯಲ್ವ, ಈ ತೆರೆ ಬರುವಂತಹದ್ದು, ಟೈಡ್ಸ್ ಎಲ್ಲ ಬರುವಂಥದ್ದು, ಅದು ನಮ್ಮೂರಿನ ಥರ ಇಲ್ಲ, ನಾರ್ಮಲಿ ನಾವು ಕಂಡು ಬರುವಂಥ ಥರ
ಸ್ಯಾಂಡ್ ಆಗಿರಲ್ಲ, ಇಲ್ಲಿರೋದು ಕಲ್ಲುಗಳು. ಸೊ ಅದು ಈ ರೀತಿಯಲ್ಲಿ ಇರುತ್ತೆ ಕಲ್ಲುಗಳು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಷ್ಟೇನು ಎಕ್ಸ್ಪೆನ್ಸಿವ್ ಕೂಡ ಅಲ್ಲ, ಅಷ್ಟೊಂದು ಕ್ರೌಡ್ ಕೂಡ ಇಲ್ಲ, ತುಂಬ ಅಫೋರ್ಡೆಬಲು. ಮಾತ್ರ ಅಲ್ಲ, ಮೋಸ್ಟ್ಲಿ ಫ್ರಾನ್ಸಿಗೆ ಬಂದವರು ಈ ಒಂದು ಸೈಡಿಗೆ ಯಾರೂ ಬರಲ್ಲ, ಯಾಕೆಂದರೆ ಒಂದು ಸ್ವಲ್ಪ ದೂರ ಆಗುತ್ತೆ ಪ್ಯಾರಿಸ್ನಿಂದ. ಆ್ಯಂಡ್ ಹೆಚ್ಚಿನವರು ಬರೋದು ಒಂದು ಎಫೆಲ್ ಟವರ್ ನೋಡೋಣ ಅಂತಾನೆ. ಬಟ್ ಮೋಸ್ಟ್ಲಿ ಇಂತಹ ಸ್ಥಳಗಳು ಕೂಡ ಈ ಒಂದು ಫ್ರಾನ್ಸಲ್ಲಿ ಕೂಡ ಇದೆ. ನೀವೆಲ್ಲಾದರೂ ಬರೋದಾದರೆ ದಯವಿಟ್ಟು ಇಂತಹ ಕೋಣೆಗಳಲ್ಲಿ ನೀವು ಸರ್ಚ್ ಮಾಡ್ಕೊಂಡು ಬರ್ಬೋದು. ನಾನು ಲಾಸ್ಟ್ ಇಯರ್ ಕೂಡ ಇಲ್ಲಿ ಕೂಡ ಬಂದಿದ್ದೆ, ಈ ವರ್ಷ ಅದನ್ನೇ ನೆನಪು ಹಾಕ್ಕೊಂಡು ನಾವಲ್ಲದೆ ಲೆಟ್ಸ್ ಗೋ ಅಂತ. ಸೊ ಅದಕ್ಕೆ ನಾವೆಂತೂ ಗಾಡಿ ಇದೆಯಲ್ವ, ಸೊ ಟೆನ್ಷನ್ ಇಲ್ಲ, ಅದಕ್ಕೆ ತಗೊಂಡು ಬಂದಿರೋದು ಈ ಒಂದು ಪ್ಲೇಸಿಗೆ. ಸೊ ಸ್ನೇಹಿತರೆ, ನಾನು ಇಲ್ಲಿಂದ ಇನ್ನು ಹೋಗೋದು ಬೆಲ್ಜಿಯಂಗೆ. ಬೆಲ್ಜಿಯಮಲ್ಲಿ ಮೋಸ್ಟ್ಲಿ ಯಾವುದೇ ಪ್ಲೇಸಸ್ ಒಳ್ಳೇದಿಲ್ಲ. ನಾನು ರಿಸರ್ಚ್ ಮಾಡಿದ್ದೀನಿ, ಮುಂಚೆ ನಾನು ಹೋಗಿದ್ದೀನಿ. ಸೊ ಅಲ್ಲಿ ತುಂಬ ಚೆನ್ನಾಗಿದ್ದೆಪ್ಪ, ನೋಡೋಣ ಅಂತ ಹೇಳಿ ಹೋಗೋಕ್ಕೆ ಏನಿಲ್ಲ. ಅಲ್ಲಿ ಒಂದೆರಡು ಮ್ಯೂಸಿಯಮ್ಸ್ ಇದೆ, ಇನ್ನೂ ಒಂದು ದೊಡ್ಡದಾದಂಥ ಒಂದು ಸ್ಕಲ್ಪ್ಚರ್ಸ್ ಇದೆ. ನನ್ನ ಹಳೆ ವಿಡಿಯೋದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ನೋಡಿದರೆ ನಿಮಗೆ ನೋಡ್ಬೋದು. ಅಟೋಮಿಯಂ ಅಂತ ಹೇಳ್ಬಿಟ್ಟು ಬೆಲ್ಜಿಯಮಲ್ಲಿರುವಂತಹ ಒಂದು ದೊಡ್ಡದಾದಂತಹ ಒಂದು ಬಿಲ್ಡಿಂಗ್. ಅಲ್ಲಿ ಹೋಗ್ತೀನಿ, ಒಂದೆರಡು ಫೋಟೋ ತೆಗೋತೀನಿ. ವಿಡಿಯೋ ಮಾಡೋಕ್ಕಂತ ಒಂದು ಅದ್ಭುತವಾದಂಥ ವಿಷಯಗಳಲ್ಲಿ ಏನಿಲ್ಲ. ಸೊ ಏನಿದ್ರು ನನಗೆ ಕಂಟ್ರಿಯನ್ನು ಕವರ್ ಮಾಡೋಣ ಅಂತ ಆಸೆ. ನನ್ನ ಗರ್ಲ್ ಫ್ರೆಂಡಿಗೂ ಆಸೆ ಇದೆ ಅಂತೆ ಅಲ್ಲೂ ಹೋಗೋಕ್ಕೆ. ಸೊ ಅವ್ರನ್ನ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹೋಗೋದು ಆಮ್ಸ್ಟರ್ಡ್ಯಾಮ್ಗೆ. ಅವರಿಗೂ ಕೂಡ ಅದನ್ನು ತೋರಿಸ್ಬಿಟ್ಟು ಅಲ್ಲಿಂದ ನಾನು ಡೈರೆಕ್ಟಾಗಿ ಹೋಗ್ತಾ ಇರೋದು ನೆದರ್ಲ್ಯಾಂಡ್ಸ್ಗೆ. ನೆದರ್ಲ್ಯಾಂಡ್ಸಿನ ಆಮ್ಸ್ಟರ್ಡ್ಯಾಮ್ ಹೋಗ್ತೀನಿ. ಆಮ್ಸ್ಟರ್ಡ್ಯಾಮ್ದು ಸ್ವಲ್ಪ ನೋಡ್ಲಿಕ್ಕಿದೆ, ಯಾಕೆಂದರೆ ಅಲ್ಲಿ ಜನರು ಅತಿ ಹೆಚ್ಚು ಯೂಸ್ ಮಾಡೋದು ಸೈಕಲನ್ನು. ಆಮ್ಸ್ಟರ್ಡ್ಯಾಮ್ ಸಿಟಿಯಲ್ಲಿ ಗಾಡಿಗಳು ಬಹಳ ಕಡಿಮೆ. ಆಮ್ಸ್ಟರ್ಡ್ಯಾಮ್ ಅಂದರೆ ಸೈಕಲ್ ಸಿಟಿ ಅಂತ ಕೂಡ ಹೇಳ್ತಾರೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಜರ್ಮನಿ ಥ್ರೂ ಆಗಿ ನಾನು ಹೋಗ್ತಾ ಇರೋದು ಲಕ್ಸಂಬರ್ಗ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೆ. ಸೊ ಇನ್ನು ಆಲ್ಮೋಸ್ಟು 2 ಅವರ್ಸ್ ಟ್ರೈ ಮಾಡಿದರೆ ನನಗೆ ಬೆಲ್ಜಿಯಂ ಬಾರ್ಡರ್ ಸಿಗುತ್ತೆ. ಬೆಲ್ಜಿಯಂ ಬಾರ್ಡ್ರಲ್ಲಿ ಸ್ಪೆಷಾಲಿಟಿ ಏನಿಲ್ಲ, ಡೈರೆಕ್ಟಾಗಿ ನಾವು ಇದರ ರೋಡ್ ಇದೆಯಲ್ವ, ಆ ರೋಡಲ್ಲಿ ಡ್ರೈವ್ ಮಾಡ್ಕೊತಾರೇ ಡೈರೆಕ್ಟಾಗಿ ಹೋಗೋದು. ಯಾವುದೇ ಒಂದು ಚಿಹ್ನೆ ಆಗಲಿ, ಯಾವುದೇ ಒಂದು ಬಾರ್ಡರ್ ಕಂಟ್ರೋಲ್ ಆಗಿ ಏನಿಲ್ಲ, ಡೈರೆಕ್ಟಾಗಿ ಹೋಗ್ಬೋದು. ಅದೊಂದು ಬೆನಿಫಿಟ್ ಶೆಂಗನ್ ಕಂಟ್ರಿ ಅದು. ಸೊ ನೀವು ಅಥವಾ ಯುರೋಪಿಗೆ ಬರೋದಾದರೆ ನೀವು ಶೆಂಗನ್ ವೀಸಾ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬರಬೇಕು. ಅದರಲ್ಲಿ ಬಂದರೆ ನೀವು ಆಲ್ಮೋಸ್ಟ್ 26 ಕಂಟ್ರೀಸನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು. 26 ಕಂಟ್ರಿ ಕೂಡ ಕವರ್ ಮಾಡಬೇಕಿದ್ರೆ ನಿಮಗೆ ಮೇ ಬಿ 1-2 ತಿಂಗಳು ಬೇಕಾಗುತ್ತೆ ಅನಿಸುತ್ತೆ, ಓಡಿ ಮುಟ್ಟಬೇಕಲ್ಲ. ಸೊ ಥ್ಯಾಂಕ್ ಯು ಗೈಸ್ ವಾಚ್ ಮಾಡಿದ್ದಕ್ಕೆ. ಇನ್ನು ನೆಕ್ಸ್ಟು ನಾವು ಹೋಗ್ತಾ ಇರೋದು ಬೆಲ್ಜಿಯಂಗೆ. ಬೆಲ್ಜಿಯಂನ ಮತ್ತಷ್ಟು ವಿಡಿಯೋದಲ್ಲಿ ನಾಳೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್, ಗುಡ್ ಬಾಯ್.